1 2 3 ರಿಲ್ಯಾಕ್ಸ್. ಈ ಕಡೆಯಿಂದ 1 2 3 ರಿಲ್ಯಾಕ್ಸ್. ಹಾಂ, ಸಾಕಾಯ್ತಾ? ಹಾಂ, ಶಿವ ಶಿವ. ಕೆಳಗಡೆ ಕೂತ್ಕೊಳ್ಳಿ. 30ನೇ ಆಸನ ಇದು. ಕಣ್ಣು ಮುಚ್ಚಿ. ಮಾರ್ಜರಿ ಆಸನ ಮಾಡೋದ್ರಿಂದ ಬ್ಯಾಕ್ ಪೇನ್ ಬರೋದಿಲ್ಲ. ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೋಬೇಕು. ಹಾಂ, ಯಾರಿಗೆ ವಜ್ರಾಸನ ಮಾಡ್ಲಿಕ್ಕೆ ಬರ್ತವ್ರು ವಜ್ರಾಸನ, ಯಾರಿಗೆ ವಜ್ರಾಸನ ಮಾಡ್ಲಿಕ್ಕೆ ಕಾಲು ನೋವು ಬರ್ತವ್ರು ನೇರವಾಗಿ ಕಾಲು ಚಾಚಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ವಜ್ರಾಸನ ಮಾಡ್ಲಿಕ್ಕೆ ಬಂದವರು ಏನು ಮಾಡ್ಬೇಕಂದ್ರೆ ಸರಿಯಾಗಿ ತಿಳ್ಕೊಬೇಕು ನಾ ಹೇಳೋದನ್ನು. ವಜ್ರಾಸನ ಮಾಡ್ಲಿಕ್ಕೆ ಯಾರಿಗೆ ಬರ್ತದೆ ಅವ್ರೇನು ಮಾಡಬೇಕು? ನಿಧಾನವಾಗಿ 2 ಕೈಗಳ ಮೇಲೆ ಎತ್ತಬೇಕು. ವಜ್ರಾಸನ ಮಾಡ್ಲಿಕ್ಕೆ ಬಂದಿಲ್ಲ ಅಂದರೆ ಕಾಲನ್ನು ಉದ್ದ ಚಾಚ್ಕೊಳ್ಳಿ. ಉದ್ದ ಚಾಚ್ಕೊಂಡೇ ಮಾಡಿ. ಸೂಕ್ತ ಪಾರ್ಶ್ವಕೋನಾಸನ. ನಿಧಾನವಾಗಿ ನಿಮ್ಮ ಬಲಗೈಯನ್ನು ಈ ರೀತಿ ನೆಲಕ್ಕೆ ಸ್ಪರ್ಶ ಮಾಡಿ. ಬಲಗೈ ನಿಮ್ಮ ತೊಡೆ ಎಷ್ಟು ಸಾಧ್ಯನ ಅಷ್ಟು ಪಕ್ಕದಲ್ಲಿರಲಿ. ಹೀಗೆ ಬಾಗಿಸಿ. ಸೂಕ್ತ ಪಾರ್ಶ್ವಕೋನಾಸನ. ಸೊಂಟದ ಭಾಗ ಕ್ರಿಯಾಶೀಲವಾಗುತ್ತೆ. ವಾಪಸ್ ಬನ್ನಿ. ಕಾಲು ಮಡಚಲಿಕ್ಕಾಗದಿರೋ ಕಾಲು ನೇರವಾಗಿ ಮಾಡ್ಕೊಂಡೇ ಮಾಡ್ಬೋದು. ಕೈ ಮೇಲೆ, ಮತ್ತೆ ಕೈ ಮೇಲೆ ಇರಲಿ. ಈಗ ಎಡಗೈ ಕೆಳಗೆ ಬಾಗಿ. ಚೆನ್ನಾಗಿ ಮೊಣಕೈ ಹಚ್ಚಬೇಕು. ವಾಪಸ್ ಮತ್ತೆ ಕೆಳಗೆ ಮಾಡಿ. ಕಂಪ್ಲೀಟಾಗಿ ನಿಮ್ಮ ಶೋಲ್ಡರ್ಸ್ಗಳು ಕಿವಿಗೆ ಟಚ್ ಆಗಿರ್ಬೇಕು. ಹಾಂ, ಬಾಗಿ. ನೋಡಿ, ಇಷ್ಟೊಂದು ಬೆವರು ಒಳಗಿಟ್ಕೊಂಡು ಕೂತ್ಕೊಂಡಿದ್ರಿ. ಇದು ನಿಮ್ಮನ್ನು ಏನು ಮಾಡ್ತಿತ್ತು? ಏನೇನೋ ಮಾಡ್ತಿತ್ತು. ಇದು ಗಲೀಜಲ್ವ? ಇದು ಬೆವರು ಅಂದರೆ ಅತಿ ಹೆಚ್ಚು ಟಾಕ್ಸಿನ್ ಇರ್ತದೆ ಬೆವರಲ್ಲಿ. ವಾಪಸ್ ಮತ್ತೆ ಅಪೋಸಿಟ್ ಬಾಗಬೇಕು ಚೆನ್ನಾಗಿ. ಯಾರಿಗೆ ಬ್ಯಾಕ್ ಪೇನ್ ಇರುತ್ತೆ ಅವರು ಮಾರ್ಜರಿ ಆಸನ ಮತ್ತು ಸೂಕ್ತ ಪಾರ್ಶ್ವಕೋನಾಸನ ಮಾಡಿದರೆ ಬಹಳ ಬೇಗ ಬೆನ್ನು ಕಡಿಮೆ ಆಗುತ್ತೆ. ಇದು ಕಡಿಮೆ ಆಗಿಲ್ಲ ಅಂದರೆ ಆಪ್ರೇಷನ್ ಏನು ಬೇಕಾಗಿಲ್ಲ. ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು. ಆಪ್ರೇಷನ್ ಮಾಡಿದ್ರೆ ಸ್ವಲ್ಪ ತೊಂದರೆ ಜಾಸ್ತಿ. ವಾಪಸ್ ಸ್ವಲ್ಪ ಏನು ಜಾಸ್ತಿನೇ. ರಿಲ್ಯಾಕ್ಸ್. ರಿಲ್ಯಾಕ್ಸ್. ಕಾಲುಗಳ ನೇರ ಚಾಚ್ಕೊಳ್ಳಿ. ಕಾಲುಗಳ ನೇರ. ರಿಲ್ಯಾಕ್ಸ್. ಒಂದು ಹನಿ ಬೆವರು ಏನಾದರೂ ಬಾಯಲ್ಲಿ ಹೋದರೆ ದೊಡ್ಡ ಇನ್ಫೆಕ್ಷನ್. ಅದು ತುಂಬ ಗಲೀಜು. ನಮ್ಮ ಮಲಮೂತ್ರಗಳಿಗಿಂತ ಹೆಚ್ಚು ಟಾಕ್ಸಿನ್ ಇರೋದು ಬೆವರಿನಲ್ಲಿ. ಅರ್ಥ ಆಯ್ತಾ? ಹಾಂ. ಬೆವರಿನ ಟೇಸ್ಟ್ ಹೆಂಗಿರ್ತದೆ? ಉಪ್ಪಿರ್ತದೆ ತಾನೆ? ಹಾಂ. ನೋಡಿ, ಇಡೀ ಶರೀರದ ಒಳಗಡೆ ಇರ್ತಕ್ಕಂಥ ಆ ಹೊಲಸು ಈ ಸಮುದ್ರದಲ್ಲಿ ತೆರೆಗಳು ಹೆಂಗೆ ಇರ್ತಾವಲ್ಲ, ಹೇಳ್ತಾವಲ್ಲ, ಆ ತೆರೆ ಹೊಡೆದು ಏನಾಗುತ್ತೆ? ಉಪ್ಪು ರೆಡಿ ಆಗುತ್ತೆ. ಆ ಉಪ್ಪು ಸಮುದ್ರದಲ್ಲಿ ಹೇಗೆ ರೆಡಿ ಆಗುತ್ತೆ? ನಮ್ಮ ಟಾಯ್ಲೆಟ್ ನೀರೆಲ್ಲಿ ಹೋಗುತ್ತೆ? ಚರಂಡಿಗೆ ಹೋಗುತ್ತೆ. ಚರಂಡಿ ನೀರೆಲ್ಲಿ ಹೋಗುತ್ತೆ? ನದಿಗೆ ಹೋಗುತ್ತೆ. ನದಿ ನೀರೆಲ್ಲಿ ಹೋಗುತ್ತೆ? ಸಮುದ್ರಕ್ಕೆ ಹೋಗುತ್ತೆ. ಸಮುದ್ರದಲ್ಲಿ ಎಲ್ಲ ಟಾಯ್ಲೆಟ್ಗಳ ನೀರು ಸೇರಿ ತಿಕ್ಕಿ ಉಪ್ಪಾಗುತ್ತೆ ಅಷ್ಟೇ. ಈ ಭಾಳ ಜನ ಮಡಿ ಅಂತಿರ್ತಾರೆ ನೋಡ್ರಿ. ಅದಕ್ಕೆ ಕಡ್ಕೊಳ್ಳೋ ಮಡಿವಾಳಪ್ಪನವರು ನಿರ್ಮಲವಾದ ಮನಸ್ಸೇ ಮಡಿ, ಉಳಿದಿದ್ದೆಲ್ಲ ಕಾಲು ಮಡಿ ಅಂತ ಹೇಳ್ತಾರೆ. ನೋಡ್ರಿ, ಈ ಕಾಡುಗಳಲ್ಲಿ ಪ್ರಾಣಿ ಸತ್ತಿರ್ತವೆ. ಪ್ರಾಣಿಗಳ ಮಲಮೂತ್ರ, ನಮ್ಮೆಲ್ಲರ ಮಲಮೂತ್ರದ ಎಕ್ಸ್ಟ್ರಾಕ್ಟೇ ಉಪ್ಪು. ಸಮುದ್ರದಲ್ಲಿ ಎಲ್ಲ ಹೊಲಸು ಸೇರಿ ತಿಕ್ಕಾಟ ಮಾಡಿ ಉಪ್ಪು ರೆಡಿ ಆಗ್ತದೆ ಅಲ್ವಾ? ಲವಣದ ಟೇಸ್ಟ್ ಹಾಗೆ ಆಗೋದು. ಮತ್ತು ನಾವು ಇಷ್ಟೋ ತನಕ ತಿಕ್ಕಾಡಿದ್ವಲ್ಲ,
ಅದಕ್ಕೆ ಸ್ವೀಟ್ ಬರಲಿಲ್ಲ, ಉಪ್ಪೇ ಬಂತು ಶರೀರದಿಂದ. ಅಷ್ಟು ಉಪ್ಪು ತಿಂದುಬಿಟ್ಟಿದೆ ನಾವು. ಚಾಟ್ ಮಸಾಲೆ ಮೇಲೆ ಉಪ್ಪು, ಎಲ್ಲ ಉಪ್ಪು. ಮನುಷ್ಯ ಹೆಚ್ಚು ಉಪ್ಪು ತಿಂದು ಶಕ್ತಿ ಕಡಿಮೆ ಆಗ್ತಾಯಿದೆ. ಆನೆಗೆ ಏನಾದರೂ ನಾವು ತಿನ್ನಷ್ಟು ಉಪ್ಪು ತಿನ್ನಿಸ್ಬಿಟ್ರೆ ಆನೆ ಹೋಗಿ ನರಿ ಆಗಿಬಿಡ್ತದೆ. ರಿಲ್ಯಾಕ್ಸ್. ಅದಕ್ಕೆ ಉಪ್ಪು ತಿನ್ನೋದನ್ನು ಕಡಿಮೆ ಮಾಡಬೇಕು. ಉಪ್ಪು ಏನಾದರೂ ತಿಂದರೆ ನಾರ್ಮಲ್ ಉಪ್ಪು ತಿನ್ನಬೇಡಿ. ಅಯೋಡಿನ್ ಸಾಲ್ಟ್ ಇಟ್ ಈಸ್ ವೆರಿ ಡೇಂಜರಸ್. ಈ ಹೆಣ್ಮಕ್ಳಲ್ಲಿ, ಗಂಡು ಮಕ್ಕಳಲ್ಲಿ ನಪುಂಸಕತ್ವದ ಸಮಸ್ಯೆ, ಹೆಣ್ಮಕ್ಳಲ್ಲಿ ಈ ಒಂದು ಮಕ್ಕಳಾಗದಿರೋ ಸಮಸ್ಯೆಗೆ ಅಯೋಡಿನ್ ಸಾಲ್ಟೇ ಮುಖ್ಯ ಕಾರಣ. ನಮ್ಮ ದೇಹಕ್ಕೆ ಬೇಕಾದಷ್ಟು ಅಯೋಡಿನ್ನು ನಮ್ಮ ಆಹಾರದಲ್ಲಿ ಸಿಕ್ಬಿಡ್ತದೆ. ಹೆಚ್ಚುವರಿ ಅಯೋಡಿನ್ ತಿಂದು ಕಿಡ್ನಿಗೆ, ಲಿವರ್ಗೆ ತೊಂದರೆ ಆಗ್ತಾಯಿದೆ. ಅದಕ್ಕೆ ಸೈಂಧವ ಲವಣ ತಿನ್ನಬೇಕು ನಾವೆಲ್ಲ. ಸೈಂಧವ ಲವಣ. ಇವತ್ತೇ ಮನೇಲಿರೋ ಉಪ್ಪನ್ನು ಚೇಂಜ್ ಮಾಡಿ BP, ಕಿಡ್ನಿ ಸಮಸ್ಯೆ, ಲಿವರಿನ ಸಮಸ್ಯೆ ತನ್ನಿಂತಾನೆ ವಾಸಿ ಆಗ್ತವೆ. ಸೈಂಧವ ಲವಣ, ರಾಕ್ ಸಾಲ್ಟ್ ಅಂತ ಹೇಳ್ತಾರೆ. ಹಿಂದೆ ದನಗಳಿಗೆಲ್ಲ ತಿನ್ನಿಸ್ತಿದ್ರು ನೋಡಿ, ಇಷ್ಟಿಷ್ಟು ದಪ್ಪ ಬಂಡೆ ಇರ್ತಿತ್ತದು, ಉಪ್ಪಿನ ಬಂಡೆ. ಅದನ್ನು ತಿನ್ಬೇಕು ನೀವು ಮನೇಲಿ. ಎಣ್ಣೆ ಚೇಂಜ್ ಮಾಡಬೇಕು, ಉಪ್ಪು ಚೇಂಜ್ ಮಾಡಬೇಕು, ಬೆಲ್ಲ ಹೇಗಿರ್ಬೇಕಂದ್ರೆ ಕಪ್ಪು ಬೆಲ್ಲ ಇರಬೇಕು. ನಮಗೆ ಬಿಳಿ ದೆವ್ವ ಹಿಡ್ಕೊಂಡಿದೆ ಈ ಬ್ರಿಟಿಷರು ಬಂದ ಮೇಲೆ, ಎಲ್ಲ ಬೆಳ್ಳಗಿರ್ಬೇಕು. ಆಯಿತಾ? ಈಗ ನಾವು ಇಷ್ಟೆಲ್ಲ ಹೇಳ್ತೇವಲ್ಲ, ಕೇಳಲ್ಲ. ಇದನ್ನು ಯಾವ್ದಾರೊಬ್ಬ ವಿದೇಶಿಗ ಬಂದು ಬಿಳಿ ಮುಖ ಇಟ್ಕೊಂಡು ಟಸ್ ಪುಸ್ ಅಂತ ಹೇಳ್ಬಿಟ್ರೆ ಸಾಕು, ವಾವ್ ಸೂಪರ್ ಅಂತೇವೆ. ಹಾಗೆ ರಿಲ್ಯಾಕ್ಸ್. ಈಗ ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನ ಮೇಲೆ ಮಲ್ಕೊಳ್ಳಿ ಅಂತ ಹೇಳಿದ್ನ ಅಥವಾ ಮಾತಾಡಿ ಅಂತ ಹೇಳಿದ್ನ? ನೀವು ಏನು ದನ ಇದ್ದೀರಿ ನೀವು? ಸಾರಿ ಏನು ಜನ ಇದ್ದೀರಿ ನೀವೆಲ್ಲ? ರಿಲ್ಯಾಕ್ಸ್. ನಿಧಾನವಾಗಿ ಇಲ್ಲಿ ನೋಡಿ, ರಿಲ್ಯಾಕ್ಸ್ ಮಾಡಿ. ಈಗ ನಿಮ್ಮ ಎರಡೂ ಕೈಗಳನ್ನ ತಲೆ ಹಿಂದೆ ತೆಗೆದುಕೊಂಡು ಹೋಗಿ. ತಲೆ ಹಿಂದೆ, ಹಿಂಭಾಗಕ್ಕೆ, ಸರಿನಾ? ಈಗ ನಿರಾವಲಂಬನ ಪವನ ಮುಕ್ತಾಸನ. ಒಂದೊಂದೇ ಕಾಲನ್ನು ಮೇಲೆ ಎತ್ತಬೇಕು, ಅದಕ್ಕೆ ಮೊಣಕಾಲು ಸ್ಪರ್ಶ ಮಾಡಬೇಕು, ಕೈಯಿಂದ ಹಿಡಿಬಾರ್ದು. ಹೀಗೆ ನೀವು ಮಲ್ಕೊಂಡೇ ಮಾಡಿ. ಹೀಗೆ ಮೊಣಕಾಲಿಗೆ ಹಣೆ ಹಚ್ಚಬೇಕು. ಮೊಣಕಾಲಿಗೆ ಹಣೆ, ಕೈ ಹಿಡಿದೆ, ನಿರಾವಲಂಬನ. ಮಾಡಿ, ಹಚ್ಚಿ. ಎದೆನೂ ಮೇಲೆ ಎತ್ತಿ ಒಂಚೂರು, ಎಷ್ಟಾಗತ್ತೆ ಅಷ್ಟು ಎದೆ ಮೇಲೆ. ವಾಪಸ್ ಮಾಡಿ, ಒಂದೇ ಕಡೆ ನಿಲ್ಲಬಾರ್ದು. ನಿರಾವಲಂಬನ ಪವನ ಮುಕ್ತಾಸನ. ಒಂದೇ ಸರಿ ಹತ್ತಲ್ಲ, ಕೈ ಹಿಡಿಬಾರ್ದು, ಕೈ ಬಿಟ್ಟು. ಮಾಡಿ ಮಾಡಬೇಕು. ಇದು ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಕ್ಯಾಪಿಲರೀಸ್ಗಳಿರ್ತಾವಲ್ಲ, ಅವುಗಳನ್ನು ಶುದ್ಧೀಕರಣ ಎಲ್ಲ ಶುದ್ಧ ಆಗ್ತವೆ. ಯಾಕಂದರೆ ನಾವಿಗೆ ಯಾವಾಗ ಶಕ್ತಿ ಸಂಚಾರ ಆಗುತ್ತೆ ಅವಾಗ ಆರ್ಟ್ರೀಸು, ವೇನ್ಸು, ಕ್ಯಾಪಿಲರೀಸು ಎಲ್ಲ ಸ್ವಚ್ಛ ಆಗ್ತವೆ. ಹಲೋ ಮಾಡಬೇಕೆಲ್ಲರೂ. ಲಾಸ್ಟ್ 2 ನಿಮಿಷ, ಬೇಗ ನಾನ್ ಸ್ಟಾಪ್, ಕಮಾನ್. ಅಯ್ಯೋ ಸೂಪರ್, ವಾವ್. ಸಿಟ್ಟು ಬಂದು ಪಕ್ಕದಲ್ಲಿರೋ ಕಪಾಳ ಕೊಡಿಬಾರ್ದು. ಕೈ ಆಚೆ ಈಚೆ ಮಾಡಬಾರ್ದು. ನೋಡಿ ಪಾಪ ಈ ಪಕ್ಕದಲ್ಲಿರೋರು ಸ್ವಲ್ಪ ಆಚೆ ಈಚೆ ಮುಖ ಹೀಗೆ ಸರಿಸ್ತಾ ಇದ್ದಾರೆ. ಮಾಡಿ, ಜೋರಾಗಿ ಮಾಡಿ, ಜೋರಾಗಿನ್ನ. ಇನ್ನ ಜೋರಾಗಿ ಬಿಡಬಾರ್ದು. ನೀವು ಎಲ್ಲದಕ್ಕೂ ಹಠ ಹಿಡಿತಿರಲ್ಲ, ಇದಕ್ಕೆ ಹಠ ಹಿಡೀರಿ ನೋಡೋಣ. ನನಗದು ಬೇಕೇ ಬೇಕು ಅಂತೀರ. ನಾನು ಇವಾಗ ಮಾಡೇ ತೀರ್ತೀನಿ ಅಂತ ಹಠ ಹಿಡೀರಿ. ಭೋಗಕ್ಕಾಗಿ ಹಠ ಹಿಡಿದ್ರೆ ರೋಗ, ಯೋಗಕ್ಕಾಗಿ ಹಠ ಹಿಡಿದ್ರೆ ಆರೋಗ್ಯ. ಮಾಡಿರಿ ಜೋರಾಗಿ. ಸಾಕು, ಏನಾದ್ರೂ ಆಗಲಿ ಕೈ ಬಿಡಪ್ಪ ನಮ್ಮನ್ನ. ರಿಲ್ಯಾಕ್ಸ್.
ರಿಲ್ಯಾಕ್ಸ್. ಬಿಡಿ, ಕಣ್ಣು ಮುಚ್ಚಿ ನೋಡಿ. ಹಸಿದವನಿಗೆ ಆಹಾರದ ಬೆಲೆ ಗೊತ್ತಿರ್ತದೆ, ದಣಿದವನಿಗೆ ವಿಶ್ರಾಂತಿ ಬೆಲೆ ಗೊತ್ತಿರ್ತದೆ. ನಮ್ಮ ಶರೀರ ದಣಿಯೋದೇ ಇಲ್ಲ, ಅದಕ್ಕೆ ಮಲಗಿದರೆ ವಿಶ್ರಾಂತಿ ಎಲ್ಲಿಂದ ಬರಬೇಕು? ರೈತ ದಣದಿರ್ತಾನೆ, ದಣದು ನೇಗಿಲು ಉಳುಮೆ ಮಾಡಿ ಮಧ್ಯಾಹ್ನದ ಟೈಮಲ್ಲಿ ಒಂದೊಂದು ಸರಿ ಮಲಗಲಿಕ್ಕೆ ವಿಶ್ರಾಂತಿ ಮಾಡಲಿಕ್ಕೆ ಗಿಡನೂ ಇರೋದಿಲ್ಲ. ಅಲ್ಲೇ ಬಿರು ಬಿಸಿಲಿನಲ್ಲಿ ಮಣ್ಣಿನ ಹೆಂಟೆ ಮೇಲೆ ಮಲಗಿರ್ತಾನೆ. ಆ ಮಣ್ಣಿನ ಹೆಂಟೆ ಹೂವಿನ ಹಾಸಿಗೆ ಥರ ಅವನಿಗೆ ನಿದ್ದೆ ಬರೆಸುತ್ತೆ. ಅಲ್ಲಿ ಸೌಕರ್ಯಗಳಿರೋದಿಲ್ಲ, ಸುಖ ಇರ್ತದೆ, ಶ್ರಮದ ಸುಖ ಇರ್ತದೆ. ಶ್ರಮವೇ ದೊಡ್ಡ ಸುಖ ಮನುಷ್ಯನಿಗೆ, ಶ್ರಮವೇ ದೊಡ್ಡ ಸುಖ. ಅದಕ್ಕೆ ಕಾಯವೇ ಕೈಲಾಸವಾಗಬೇಕಂದ್ರೆ ಕಾಯಕವೇ ಕೈಲಾಸ ಆಗಬೇಕು. ದೇಹ ಸುಖಕ್ಕಾಗಿ ಶ್ರಮ ಬೇಕೇ ಬೇಕು ಈ ಶರೀರಕ್ಕೆ, ಇಲ್ಲಾಂದ್ರೆ ನಡೆಯೋದಿಲ್ಲ. ಇದು ಕೈ ಕೊಡ್ತದೆ ನಮಗೆ. ನಾವು ಎಷ್ಟು ದಪ್ಪ ಬೆಡ್ಡು, ಅದು ಯಾವುದ್ಯಾವುದೋ ಬೆಡ್ ಇರ್ತವೆ, ಎಷ್ಟು ದಪ್ಪ ಇರ್ತವೆ, 2 ಅಡಿ 3 ಅಡಿ ಮೆತ್ತಗಿರ್ತವೆ. ಅದರ ಮೇಲೆ ಮಲಗಿದರೆ ಉಸಿರುಗಟ್ಟು ಸಾಯ್ತೇವೆ ನಾವು. ಅದಕ್ಕೆ ಮೆತ್ತನೆ ಹಾಸಿಗೆ ಮೇಲೆ ಮಲ್ಕೋಬಾರ್ದು. ಚಾಪೆ ನೆಲದ ಮೇಲೆ ಮಲ್ಕೊಂಡ್ರೆ ಆರಾಮಾಗಿ ನಿದ್ದೆ ಬರ್ತದೆ. ಈಗ ಎಷ್ಟು ಚೆನ್ನಾಗಿದೆ ನೋಡ್ರಿ ನಿಮಗೆ. ಬೆಡ್ ಮೇಲೆ ಮಲಗ್ತೀವಿ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಲ್ಲ. ಬೆಡ್ಡು ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ ನಮ್ಮನ್ನು ಬೇಗ ಡೆಡ್ ಮಾಡುತ್ತೆ. ಅದಕ್ಕೆ ಹಾಸಿಗೆ ತೆಗೆದುಬಿಡಿ. ನಿಮ್ಗೊಂಥರ ಅನ್ನಿಸ್ತಾ ಇದೆಯಲ್ಲ ಈಗ, ಫ್ರಿಜ್ ತೆಗೀರಿ ಅಂತಾನೆ ಈ ಮನುಷ್ಯ, ಕುಕ್ಕರ್ ತೆಗೀರಿ ಅಂತಾನೆ, ಬೆಡ್ ತೆಗೀರಿ ಅಂತಾನೆ. ಇವನು ತಲೆ ಕೆಟ್ಟಿದೆ, ಎಲ್ಲ ತೆಗೆದ್ರೆ ಹೆಂಗೆ ಬದುಕೋದು? ಈ ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಿದಾವೆ. ನಮ್ಮ ಥರ ಕುಕ್ಕರು, ಬೆಡ್ಡು, AC ಹಾಕ್ಕೊಂಡು ಬದುಕ್ತಾ ಇದೆ ಇಲ್ಲ. ಪ್ರಕೃತಿಗೆ ಹತ್ತಿರವಾಗಿ ಬದುಕಿದರೆ ಮಾತ್ರ ಮನುಷ್ಯನಿಗೆ ಆರೋಗ್ಯ ಮತ್ತು ಭವಿಷ್ಯ. ರಿಲ್ಯಾಕ್ಸ್. ಹೊಟ್ಟೆ ಮೇಲೆ ಮಲ್ಕೊಳ್ಳಿ. ಹೊಟ್ಟೆ ಮೇಲೆ ಕಾಲು ಅಗಲ ಮಾಡಿ, ಕಾಲು ಪೂರ್ತಿ ಅಗಲ. ಹೀಗಿಟ್ಕೊಳ್ಳಿ, ಕೈನ ಹೀಗಿಟ್ಕೊಂಡ್ರ, ಹೀಗಿಟ್ಕೊಂಡು ಒಂದೊಂದೇ ಕಾಲನ್ನು ಈ ರೀತಿ ಮೇಲೆತ್ತಿ ಎತ್ತಬೇಕು. ಹಾಗೆ ಮೂಮೆಂಟ್ ಮಾಡಿ, ಕಪಾಲಭಾತಿ ಮಾಡಿ. ಹಾಗೆ ಮೂಮೆಂಟ್ ಮಾಡ್ತಾ ಮಾಡ್ತಾ ಕಪಾಲಭಾತಿ ಚೆನ್ನಾಗಿ ಮಾಡಬೇಕು. ಯಾರವರು ಹಿಂದೆ ಮಾತಾಡ್ತಾರೋ ಮಾತಾಡಬಾರ್ದು. ಇವತ್ತು ನೋಡಿ ಮಾರ್ಜರಿ ಆಸನ ಮಾಡಿದ್ವಲ್ಲ, ಬೆಕ್ಕು ಯಾವ ಭಾಷೆ ಮಾತಾಡ್ತದೆ ಗೊತ್ತೇನು ನಿಮಗೆ? ಗೊತ್ತಿಲ್ವಾ? ಬೆಕ್ಕಿಗೆ ಹಿಂದಿ ಬರ್ತದೆ. ಹಿಂದಿ ನೋಡ್ರಿ, ಈ ಗಂಡು ಬೆಕ್ಕಿರ್ತಲ್ಲ ಮಿಯಾವ್ ಅಂತಿರ್ತದೆ, ಆ ಹೆಣ್ಣು ಬೆಕ್ಕು ಆವ್ ಅಂತಿರ್ತದೆ. ಅಲ್ವಾ? ಎಲ್ಲ ಗಮನಿಸ್ಬೇಕು ನೀವು. ಬರೀ ಏನೇನೋ ಗಮನಿಸ್ತಿರ್ತೀರಿ ನೀವು. ಬೇರೆಯವ್ರ ಒಡವೆ, ಬೇರೆಯವ್ರ ನೆಕ್ಲೇಸು, ಅದನ್ನೇನಾದರೂ ನೋಡಿ ಬಂದುಬಿಟ್ರೆ ಸಾಕು, ಮನೇಲಿ ಯಜಮಾನ್ರ ಕತೆ ಅದೋ ಗತಿ. ಇದು ಜೋರಾಗಿ. ನೀವೆಲ್ಲ ಹಂಗಿಲ್ಲ ಬಿಡ್ರಿ, ಬೇರೆ ಊರವ್ರ ಕತೆ ಹೇಳ್ತಾ ಇದ್ದೀನಿ ನಾನು. ಮತ್ತು ನಾಳೆಯಿಂದ ಬರದೇ ಹೋದ್ರೇನು? ಜೋರಾಗಿ ಮಾಡಿ. ರಿಲ್ಯಾಕ್ಸ್. ಮಕರಾಸನ. ಕಣ್ಣು ಮುಚ್ಚಿ, ಹಣೆ ಹಚ್ಚಿ ಕೈಗೆ. ನೋಡ್ರಿ, ಇವತ್ತು ಬೆಕ್ಕಾದ್ವಿ, ಏನೇನೋ ಆದ್ವಿ ಇವತ್ತು. ಒಟ್ಟಿನಲ್ಲಿ ಹೀಗೆಲ್ಲ ಆಗ್ತಾ ಇರಬೇಕು ಪ್ರತಿದಿನ. ರಿಲ್ಯಾಕ್ಸ್. ಶ್ವಾಸಕೋಶದ ಗಮನವನ್ನು ಸಂಪೂರ್ಣವಾಗಿ ಶ್ವಾಸಕೋಶದ ಗಮನವನ್ನು ಮಾಡಿ. ರಿಲ್ಯಾಕ್ಸ್.
ರಿಲ್ಯಾಕ್ಸ್, ವಿಶ್ರಾಂತಿ. ರಿಲ್ಯಾಕ್ಸ್. ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ, ಕೈಗಳನ್ನು ಅಗಲ ಮಾಡಿ, ಒಂದೇ ಕೆನ್ನೆ ಮೇಲೆ ಮಲಗಿ. ಮಗುವಿನ ಹಾಗೆ ವಿಶ್ರಾಂತಿಯನ್ನು ಮಾಡಬೇಕು. ರಿಲ್ಯಾಕ್ಸ್. ಮಗು, ನೀ ನಗು, ಕಿರು ನಗೆ ನಗು. ರಿಲ್ಯಾಕ್ಸ್. ನಿಧಾನ ಕೆನ್ನೆ ಚೇಂಜ್ ಮಾಡಿ. ಮಕ್ಕಳ ಹಾಗೆ ಇರುವುದೇ ಯೋಗ. ಇವೆಲ್ಲ ಬರೆದಿಟ್ಕೋಬೇಕು ನೀವು. ಮನೆಗೆ ಹೋಗಿ ನೆನಪಿರೋದಿಲ್ಲ, ನನಗೂ ನೆನಪಿರೋದಿಲ್ಲ. ನಾನು ಹೀಗೆ ಒಳಗಿಂದ ಬಂದಿರೋದನ್ನು ಹೊರಗೆ ಹಾಕ್ತಿರ್ತೀನಿ ಅಷ್ಟೇ. ಇದು ರೆಕಾರ್ಡ್ ಆಗ್ತಾ ಇದೆ ಯೂಟ್ಯೂಬ್ನಲ್ಲಿ. ಆದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನು ಯಾರೂ ನೀವು ಮಾಡಿಲ್ಲ ಸರಿಯಾಗಿ. ವೈದ್ಯಶ್ರೀ ಚನ್ನಬಸವಣ್ಣ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾಡಿರೋದು ಮತ್ತೆ ಪದೇ ಪದೇ ನೋಡಬೇಕಂದ್ರೆ ಆ ಚಾನಲ್ ನಿಮಗೆ ಗೊತ್ತಿರಬೇಕಲ್ಲ. ಇಲ್ಲಾಂದರೆ ಮನುಷ್ಯ ಒಳ್ಳೆಯದನ್ನು ಬೇಗ ಮರೆತು ಬಿಡ್ತಾನೆ. ಮಾಡಂಗಿದ್ರೆ ಮಾಡಿ, ಇಲ್ಲ ಅಂದರೆ ಬಿಡಿ. ಎಷ್ಟೋ ಸಾವಿರಾರು ಜನ ಇದ್ದೀರ. ಈ ವಿಚಾರಗಳನ್ನು ಶೇರ್ ಮಾಡೋದ್ರಿಂದ, ನೋಡೋದ್ರಿಂದ ನಮಗೂ ಒಳ್ಳೆಯದಾಗತ್ತೆ, ಸಮಾಜಕ್ಕೂ ಒಳ್ಳೆಯದಾಗತ್ತೆ. ರಿಲ್ಯಾಕ್ಸ್. ನಿಧಾನವಾಗಿ ಬಲಗಡೆ ತಿರುಗಿ ಬೆನ್ನ ಮೇಲೆ ಮಲ್ಕೊಳ್ಳಿ. ಬೆನ್ನಿನ ಮೇಲೆ. ಮಕ್ಕಳಾಗುವುದೇ ಯೋಗ. ಒಬ್ಬರು ಬಾಲಲೀಲ ಮಹಾಂತ ಶಿವಯೋಗಿಗಳಂತಿದ್ರು. ಅವರು ದೊಡ್ಡವ್ರ ಜೊತೆಗೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ಅಂತ, ಬರೀ ಮಕ್ಕಳ ಜೊತೆ ಗೋಲಿಗುಂಡ ಆಡೋದು, ಚಿನ್ನಿದ ಅಂಡ ಆಡೋದು. ಎಷ್ಟು ಮಕ್ಕಳ ಥರ ಇರ್ತಾರೋ ಅಷ್ಟು ಮಕ್ಕಳ ಥರ. ಅವರೆಲ್ಲ ಕುಂಚಿಗೆ ಕಟ್ಕೊಂತಿದ್ದಾರಂತೆ. ಬಹಳ ದೊಡ್ಡ ಶಿವಯೋಗಿಗಳು, ಮತ್ತೆ ಅದ್ಭುತ ಶಿವಯೋಗಿಗಳು. ಅದಕ್ಕೆ ಎಲ್ಲ ತಿಳ್ಕೊಂಡ್ಮೇಲೆ ಮಕ್ಕಳಾಗಬೇಕು ಅಂತ ಅನಿಸುತ್ತೆ, ಮನಸ್ಸು ಹಂಬಲಿಸುತ್ತೆ. ಎಲ್ಲ ತಿಳ್ಕೊಳ್ಳೋದಂದರೆ ನಮ್ಮನ್ನು ನಾವು ತಿಳ್ಕೊಳ್ಳೋದು. ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ವಾಯು ಆಕಾಶಾತ್ಮ, ತನ್ನ ತಾನು ತಿಳಿದ ಮೇಲೆ ಇನ್ನೇನು. ಎಲ್ಲವನ್ನರಿತು ಫಲವೇನಯ್ಯ, ತನ್ನ ತಾನರಿಯದನ್ನಕ್ಕ ಅಂತ ಯಾರಾದರೂ ಹೇಳಿದರೆ ಅವರು ಶರಣರು. ನಮ್ಮನ್ನು ನಾವು ಅರಿಯೋ ಪ್ರಯತ್ನವನ್ನು ಮಾಡುವ ಪ್ರಯತ್ನವೇ ಯೋಗ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕಾಲುಗಳನ್ನು ಸಡಿಲ ಮಾಡ್ಕೊಳ್ಳಿ. ಇಡೀ ಶರೀರವನ್ನು ಸಡಿಲ ಮಾಡಿ. ರಿಲ್ಯಾಕ್ಸ್. ಯಾವಾಗ ನಮ್ಮನ್ನು ನಾವು ಅರಿಯೋ ಪ್ರಯತ್ನ ಮಾಡ್ತೇವಲ್ಲ, ಆವಾಗ ಇನ್ನರ್ ಕಾನ್ಷಿಯಸ್ ನಾಲೆಜ್ ಅಂತ ಆ್ಯಕ್ಟಿವೇಟ್ ಆಗುತ್ತೆ. ಆ ಇನ್ನರ್ ಕಾನ್ಷಿಯಸ್ ನಾಲೆಜು ನಮ್ಮ ಶರೀರದಲ್ಲಿ ಯಾವುದನ್ನೂ ಕೂಡ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಬಿಡೋದಿಲ್ಲ. ಇಂಬ್ಯಾಲೆನ್ಸಿಂದನೇ ಡಿಸೀಸ್ಗಳ ಉತ್ಪತ್ತಿ ಆಗೋದು, ರೋಗಗಳ ಉತ್ಪತ್ತಿ ಆಗೋದು. ಆ ಇನ್ನರ್ ಕಾನ್ಷಿಯಸ್ ನಾಲೆಜ್ ಕ್ರಿಯಾಶೀಲವಾಗಿರಲಿಕ್ಕೆ ನಾವೇನು ಮಾಡಬೇಕು? ನಮ್ಮ ಬಗ್ಗೆ ನಾವು ಹೆಚ್ಚು ಆಗುವ ಪ್ರಯತ್ನವನ್ನು ಮಾಡಬೇಕು. ರಿಲ್ಯಾಕ್ಸ್. ತನುವಿನಲ್ಲಿ ನಿರ್ಮೋಹ ಇರಬೇಕು, ಮನದಲ್ಲಿ ನಿರಾಡಂಬರ ಇರಬೇಕು. ಅಂದರೆ ಮಾತ್ರ ಭಾವ ಪರಿಶುದ್ಧ ಆಗ್ತದೆ. ಶರೀರದ ಮೇಲೆ ಪ್ರೀತಿ ಇರಬೇಕು, ಮೋಹ ಇರಬಾರ್ದು. ನೋಡಿ, ಮೋಹದಿಂದ ಮಕ್ಕಳನ್ನ ಬೆಳೆಸಿದ್ರೆ ಅವರು ಸರಾಯಿ ಕುಡಿತಾರೆ, ಸಮಾಜ ಕಂಟಕರಾಗಿ ಬೆಳೀತಾರೆ. ಪ್ರೀತಿ ಬೇರೆ. ತಾಯಿ ಮಕ್ಕಳನ್ನು ಹೊಡಿತಾಳೆ. ನಾನು ಚಿಕ್ಕವನಿರಬೇಕಾದ್ರೆ ನನ್ನ ಜೀವನದಲ್ಲಾದ ಘಟನೆ, ನಮ್ಮ ತಾಯಿ ನನ್ನ ಜೊತೆಗೆ ಒಂದು 15 ವರ್ಷ ಇರ್ಬೋದು. ಆದರೆ ನನ್ನ ತಾಯಿ ನನಗೆ ಕೊಟ್ಟಿರೋ ಸಂಸ್ಕಾರ 1000 ಕೋಟಿ ವರ್ಷ ಎತ್ತಿದರೂ ತೀರೋದಿಲ್ಲ. ಅಷ್ಟು ಸಂಸ್ಕಾರವನ್ನು ನನಗೆ ಕೊಟ್ಟಿದ್ದಾರೆ. ಏನೋ ನನ್ನ ಅಂದರೆ ಅವಾಗ ಈ ಗೊಬ್ಬರ ಚೀಲ ಇರ್ತಿತ್ತು ನೋಡ್ರಿ, ಗೊಬ್ಬರ ಹಾಕ್ತಿರಲಿಲ್ಲ ಜಮೀನಿಗೆ.
ಆ ಗೊಬ್ಬರ ಹಾಕಿ ಖಾಲಿ ಆದಾಗ ಅದರಲ್ಲಿ ಪುಸ್ತಕ ಇಟ್ಕೊಂಡು ಓಡುತ್ತೆ. ಅದೇ ನಮ್ಮ ಬ್ಯಾಗ್ ಅವಾಗ. ಅದಕ್ಕೆ ಪಾಟಿ ಗಂಟು ಅಂತಿದ್ದೀವಿ ನಾವು. ಅದರಲ್ಲಿ ಏನೋ ಅಕಸ್ಮಾತಾಗಿ ಬೇರೆಯವ್ರದ್ದು ಏನಾದರೂ ಪೆನ್ಸಿಲು ರಬ್ಬರು ಏನಾದರೂ ಆ ಪಾಟಿ ಗಂಟಲ್ಲಿ ಬಂದಿದ್ದರೆ ನಮ್ಮ ತಾಯಿ ನೋಡೋರು. ಒಂದು ಸಲ ಬಂದುಬಿಟ್ಟಿತ್ತಪ್ಪ, ಕಣ್ಣಿಗೆ ಖಾರ ಹಾಕಿ ಕೊಡಿದ್ರು ನಮ್ಮ ತಾಯಿ. ಇನ್ನೂ ನೆನಪಿದೆ ನನಗೆ. ಅದು ಶಿಕ್ಷೆ ಅಲ್ಲ, ಅದು ದೀಕ್ಷೆ, ಅದು ರಕ್ಷೆ, ಅದು ಶಿಕ್ಷಣ. ಅವತ್ತಿಂದ ನಾನೇನು ಮಾಡ್ತಿದ್ದೆ ಅಂದರೆ, ಸ್ಕೂಲಿಂದ ಬರಬೇಕಾದ್ರೆ ನನ್ನ ಪಾಟಿ ಗಂಟೆಲ್ಲ ಚೆಕ್ ಮಾಡ್ಕೊಂಡು ಬರ್ತಿದ್ದೆ. ಅವ್ರು ನನಗೇನು ಹೇಳ್ಕೊಟ್ರು ಅಂದರೆ, ಕಳ್ಳತನ ಮಾಡಿದ್ರೆ, ಸುಳ್ಳು ಹೇಳಿದರೆ, ಮೋಸ ಮಾಡಿದ್ರೆ ಭಯ ಪಡಬೇಕು, ಕಾಯಕ ಮಾಡಲಿಕ್ಕೆ ನಾಚಿಕೆ ಪಟ್ಕೋಬಾರ್ದು, ಯಾವುದೇ ಕಾಯಕ ಆಗಲಿ ಅಂಥೇಳಿ. ಯಾಕಂದರೆ ನಾವೆಲ್ಲ ಕಾಯಕನೂ ಮಾಡಿದ್ದೇವೆ. ಎಲ್ಲ ಕಾಯಕ ಇಂಥದ್ದಿಲ್ಲ ಅನ್ನೋದಿಲ್ಲ. ಚರಂಡಿ ಬೆಳೆದಿದ್ದೇವೆ, ಟಾಯ್ಲೆಟಲ್ಲಿ ಕ್ಲೀನಿಂಗ್ ಕೆಲಸ ಮಾಡಿದ್ದೇವೆ, ಎಲ್ಲ ಕೆಲಸವನ್ನು ಮಾಡಿ ಆ ಅನುಭವ ಇರೋದರಿಂದ ಆ ಅನುಭವದ ವಿಚಾರಗಳನ್ನು ನಾನು ಒಬ್ಬ ಮನುಷ್ಯ, ನೀವು ಒಬ್ಬ ಮನುಷ್ಯರು ಅಂತ ತಿಳ್ಕೊಂಡು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ನನ್ನ ದೊಡ್ಡ ಸ್ಥಿತಿಗಲ್ಲ, ಆ ಅನುಭವದಿಂದ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದಿಷ್ಟು ಪರಿವರ್ತನೆಗಳಾಗಲಿ ಅಂತಕ್ಕಂಥ ಹಂಬಲದಿಂದ. ರಿಲ್ಯಾಕ್ಸ್. ಹಾಗಾಗಿ ಮನುಷ್ಯ ಭಾಳ ಸಹಜವಾಗಿರಬೇಕು. ಸರಳತೆಯೇ ಜೀವನ, ಆಡಂಬರವೇ ಮರಣ. ಅದು ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸ್ಕೊಳ್ಳಿ, ಕೈಗಳನ್ನು ಮೇಲೆತ್ತಿ ಸ್ಟ್ರೆಚ್ ಮಾಡಬೇಕು. ಎರಡು ಕೈಗಳನ್ನ ಸ್ಟ್ರೆಚ್ ಮಾಡಿ, ಕಾಲುಗಳನ್ನು ಮುಂದೆ ಸ್ಟ್ರೆಚ್ ಮಾಡಿ, ಕೈಗಳನ್ನ ಹಿಂದೆ ಸ್ಟ್ರೆಚ್ ಮಾಡಿ ಚೆನ್ನಾಗಿ. ಕೈಗಳನ್ನ ಹಿಂದೆ ಸ್ಟ್ರೆಚ್ ಮಾಡಿ, ಕಾಲುಗಳನ್ನ ಮುಂದೆ ಸ್ಟ್ರೆಚ್ ಮಾಡಿ, ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ರಿಲ್ಯಾಕ್ಸ್. ನಿಧಾನವಾಗಿ ಬಲಗಡೆ ತಿರುಗಿ ಎದ್ದು ಕೂತ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ, ಒಬ್ಬ ಆದರ್ಶ ತಾಯಿ 100 ಗುರುಗಳಿಗೆ ಸಮ, 1000 ಗುರುಗಳಿಗೆ ಸಮ ಅಂತ ಹೇಳ್ತಾರೆ. ಅದಕ್ಕೆ ತಾಯಿ ಎಲ್ಲ ಇಲ್ಲಿ ಬಂದಿದ್ದೀರಾ, ಮಕ್ಕಳಿಗೆ ಕಷ್ಟ ತೋರಿಸಿ, ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ತಿನ್ನಲಿಲ್ಲ ಅಂದರೆ 2 ದಿವಸ ಊಟನೇ ಕೊಡಬೇಡಿ, ಮಕ್ಕಳಿಗೆ ಏನೂ ಆಗೋದಿಲ್ಲ. ರಿಲ್ಯಾಕ್ಸ್. ಕಣ್ಮುಚ್ಚಿ. ಮತ್ತು ತಂದೆ ಮಕ್ಕಳಿಗೆ ಏನಾದ್ರು ಬೈತಿರ್ಬೇಕಾದ್ರೆ ತಾಯಿ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ರೆ ಅದು ದೊಡ್ಡ ದುರಂತ. ಅದು ಹಾಗೆಲ್ಲ ಮಾಡಬಾರ್ದು. ತಂದೆ ತಾಯಿಯ ಒಳಗಡೆ ಇರ್ತಕ್ಕಂಥ ಆ ಬಿರುಕು ಮಕ್ಕಳನ್ನು ದಾರಿ ತಪ್ಪಿಸ್ತವೆ. ಅದಕ್ಕೆ ತಂದೆ ಬೈತಾ ಇರಬೇಕಾದ್ರೆ ತಾಯಿ ಸುಮ್ಮನಿರಬೇಕು, ತಾಯಿ ಬೈತಾ ಇದ್ರೆ ತಂದೆ ಸುಮ್ಮನಿರಬೇಕು. ರಿಲ್ಯಾಕ್ಸ್. ಇವೆಲ್ಲ ಎಜುಕೇಷನಲ್ಲಿ ಹೇಳೋದಿಲ್ಲ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ರಿಲ್ಯಾಕ್ಸ್. ಯಾಕೆಂದರೆ ನನಗೂ ಕುಟುಂಬ ಇದೆ. ನಾನು ಕುಟುಂಬ ಜೀವನದಲ್ಲಿ ಶರಣ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ನನಗಿಂತ ಶ್ರೇಷ್ಠ ಕುಟುಂಬ ಜೀವಿಗಳಾಗಬೇಕು ಅನ್ನೋದು ನಮ್ಮ ಆಸೆ. ನನಗಿನ್ನ ಚೆನ್ನಾಗಿ ನೀವಿರಬೇಕು. ರಿಲ್ಯಾಕ್ಸ್. ಎರಡೂ ಕೈಗಳಲ್ಲಿ ಅಪಾನ ಮುದ್ರೆ ಮಾಡ್ಕೊಳ್ಳಿ. ಟಾಕ್ಸಿನನ್ನು ಹೊರಗೆ ಹಾಕುತ್ತೆ ಅಪಾನ ಮುದ್ರೆ. ಮಧ್ಯದ ಬೆರಳು, ಉಂಗುರು ಬೆರಳು ಮತ್ತು ಹೆಬ್ಬೆರಳು. ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳನ್ನು ಜೋಡಿಸ್ಕೊಳ್ಳಿ. ಅಪಾನ ಮುದ್ರೆ. ಇದರಿಂದ ಡಯಾಬಿಟಿಸ್ ವಾಸಿ ಆಗುತ್ತೆ, BP, ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ನರಗಳ ದೌರ್ಬಲ್ಯತೆ ಎಲ್ಲ. ಗರ್ಭಿಣಿ ಸ್ತ್ರೀಯರು ಇದನ್ನು ಮಾಡಬಾರ್ದು, ಅಬಾರ್ಷನ್ ಆಗೋ ಚಾನ್ಸಸ್ ಇರ್ತದೆ. ಹೀಗೆ ಕೂತ್ಕೊಳ್ಳಿ. ಈಗ ಕಪಾಲಭಾತಿ ಮಾಡಿ. 9 ತಿಂಗಳ ನಂತರ ಮಾಡಿದ್ರೆ ಈ ಮುದ್ರೆಯನ್ನು ನಾರ್ಮಲ್ ಹೆರಿಗೆ ಆಗುತ್ತೆ. ಇನ್ನು ನಾರ್ಮಲ್ ಹೆರಿಗೆಗೆ ಒಂದು ಟಿಪ್ಸ್ ಹೇಳ್ತೇನೆ ನಿಮಗೆ. ನಾಳೆ ನಾರ್ಮಲ್ ಹೆರಿಗೆ ಆಗದೇ ಇರೋದ್ರಿಂದ ಇವತ್ತೇ ಹೇಳಿಬಿಡ್ತೇನೆ ಅತ್ತಾಗಿ. ನಾರ್ಮಲ್ ಹೆರಿಗೆ ಆಗದೇ ಇರೋದ್ರಿಂದ ಮಕ್ಕಳಲ್ಲೂ ಕೂಡ ತೊಂದರೆ, ತಾಯಿಯಲ್ಲೂ ತೊಂದರೆ ಆಗ್ತಾಯಿದೆ. ಹಿಂದೆ ಹೆರಿಗೆ ಮಾಡಿಸ್ಲಿಕ್ಕೆ ಯಾರಿರ್ತಾ ಇದ್ರು? ಸೂಲಗಿತ್ತೆಯರು. ಈಗ ಯಾರಿದ್ದಾರೆ? ಸುಲಿಗೆಗಿತ್ತೆಯರು ಅಲ್ವಾ? ಎಲ್ಲರೂ ಹಾಗೆ ಇರೋದಿಲ್ಲ, ಆದರೆ ಎಲ್ಲೋ ಒಂದು ಕೋಟಿಯಲ್ಲಿ ಒಬ್ಬರಿಗೆ ಸಿಸೇರಿಯನ್ ಆಗೋ ಅನಿವಾರ್ಯತೆ ಬರ್ಬೋದು. ಆದರೆ ನಾನೊಂದು ಒಳ್ಳೆಯ ಪ್ರಚಾರವನ್ನು ಮಾಡ್ತೇವೆ. ನೀವು ನೆನಪಿಟ್ಕೊಳ್ಳಿ, ನಿಮ್ಮ ಮನೇಲಿ ಯಾರಿಗಾದರೂ ಗರ್ಭಿಣಿ ಆದರೆ, ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಆದರೆ ತಕ್ಷಣ ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ. ಅಲ್ಲಿ ಏನಂದರೆ
ಸಂಜೀವಿನಿ ಪ್ರಸವಗ್ರತ ಅಂತ ಇದೆ, ಸಂಜೀವಿನಿ ಪ್ರಸವಗ್ರತ ಅಂಥೇಳಿ. ಆ ಸಂಜೀವಿನಿ ಪ್ರಸವಗ್ರತವನ್ನು 9 ತಿಂಗಳಾಗಿರೋ ಹೆಣ್ಮಕ್ಳಿಗೆ ಕೊಟ್ಟರೆ ಹೆರಿಗೆ ಆಗೋದು ನೋವೇ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಹೆರಿಗೆ ಆಗುತ್ತೆ. ನಾರ್ಮಲ್ ಹೆರಿಗೆ ನೋವೇ ಆಗೋದಿಲ್ಲ. ಸಂಜೀವಿನಿ ಪ್ರಸವಗ್ರತ ಅಂತೇಳಿ 9 ತಿಂಗಳು ಆದಮೇಲೆ ಅದನ್ನು ಸೇವನೆ ಮಾಡಬೇಕು. 8 ತಿಂಗಳು ಮುಗಿದು 9 ತಿಂಗಳು ಪ್ರಾರಂಭ ಆದಮೇಲೆ. ಆಮೇಲೆ ಈ ಉತ್ರಾಣಿ ಗಿಡ ಇರ್ತದೆ ನೋಡ್ರಿ, ಆ ಉತ್ರಾಣಿ ಗಿಡವನ್ನು ಬೇರು ಸಮೇತವಾಗಿ ಕಿತ್ತು ಅದನ್ನು ಹೊಕ್ಕಳ ಮೇಲೆ ಕಟ್ಟಿದರೆ ಅರ್ಧ ಗಂಟೆಯಲ್ಲಿ ಹೆಡ್ ಕೆಳಗಡೆ ಬಂದಿಲ್ಲ, ಪಿ ವಿ ಮಾಡಿದಾಗ ಇನ್ನೂ ಜಾಗ ಓಪನ್ ಆಗಿಲ್ಲ ಅಂತೆಲ್ಲ ಹೇಳ್ತಾರೆ, ಪಿ ವಿ ಅಂತ ಮಾಡ್ತಾರೆ. ಅದು ಆ ಉತ್ರಾಣಿ ಬೇರನ್ನು ಕಟ್ಟಿದರೆ ಅರ್ಧ ಗಂಟೆಯಲ್ಲಿ ಓಪನ್ ಆಗುತ್ತೆ. ಆಮೇಲೆ ಮಗು ಏನಾದರೂ ಹೆಡ್ ಇನ್ನೂ ಕೆಳಗಡೆ ಬಂದಿಲ್ಲ ತಕ್ಷಣ ಹೆಡ್ ಕೆಳಗಡೆ ಬರ್ತದೆ. ಆಮೇಲೆ ಹೆರಿಗೆ ಆದಮೇಲೆ ತಕ್ಷಣ ಆ ಬೇರನ್ನು ತೆಗಿಬೇಕು, ಇಲ್ಲಾಂದರೆ ಹೆವಿ ಬ್ಲೀಡಿಂಗ್ ಆಗುತ್ತೆ. ಹೆರಿಗೆ ಸಂದರ್ಭದಲ್ಲಿ ಮಾತ್ರ ಕಟ್ಕೋಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇದನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು, ಇಲ್ಲಾಂದ್ರೆ ಅಪಾಯಗಳು. ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿರ್ತಿರಲ್ಲ, ಇವತ್ತು ನಿಮಗೆ ಹೆರಿಗೆ ಆಗುತ್ತೆ ಅಂತ ಹೇಳಿರ್ತಾರಲ್ಲ, ಡಿಲಿವರಿ ಡೇಟ್ ದಿವಸನೇ ಕಟ್ಕೋಬೇಕು ಅದನ್ನು. ಎಷ್ಟು ಅದ್ಭುತ ಶಕ್ತಿ ಇದೆ ನೋಡಿದ್ರಲ್ಲ ಉತ್ರಾಣಿ ಬೇರ್ನಲ್ಲಿ. ಎಷ್ಟು ಸಾವಿರಾರು ಹೆರಿಗೆ ಮಾಡಿಸಿದ್ದೀನಿ ನಾ ಇದನ್ನು. ನಮ್ಮ ಆಶ್ರಮಕ್ಕೆ ಫೋನ್ ಮಾಡಿ ಹೇಳ್ತಾರೆ. ನಾ ಯೂಟ್ಯೂಬಲ್ಲಿ ಒಂದು ಹೇಳಿದ್ದೀನಿ, ಸಹಜ ಪ್ರಸವಕ್ಕೆ ಮನೆ ಮದ್ದುಗಳು ಅಂಥೇಳಿ. ಅದು ತುಂಬ ಸಾವಿರಾರು ಫೋನ್ ಕಾಲ್ಸ್ಗಳು, ಪತ್ರ ಬಂದಿದ್ದಾವೆ. ಸ್ವಾಮೀಜಿ ಈ ನಾರ್ಮಲ್ ಹೆರಿಗೆ ಆಯಿತು, ಮೊದಲನೇದ್ದು ಸಿಜರೇನ್ ಆಗಿತ್ತು, ಎರಡನೇದು ನಾರ್ಮಲ್ ಆಯಿತು ಅಂಥೇಳಿ. ನಾರ್ಮಲ್ ಹೆರಿಗೆ ಆದರೆ ಮಕ್ಕಳ ಇಮ್ಯುನಿಟಿ ಪವರು, ತಾಯಿಯ ಇಮ್ಯುನಿಟಿ ಪವರ್ ಸ್ಟ್ರಾಂಗ್ ಇರ್ತದೆ. ಸಿಜರೇನ್ ಆಗಿರೋ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಇರೋದಿಲ್ಲ, ಅದಕ್ಕೆ ಮಕ್ಕಳಿಗೆ ಬಿ ಪಿ, ಶುಗರು ಇಂಥವೆಲ್ಲ ಸಮಸ್ಯೆಗಳು ಬರ್ತವೆ. ಸಹಜ ಪ್ರಕ್ರಿಯೆ ಅದು, ಅದರಲ್ಲೂ ಕೂಡ ಕೃತಕತೆ ಬಂತು. ನೀವೇನು ಮಾಡಬೇಕಂದ್ರೆ, ಎಲ್ಲ ಡಾಕ್ಟ್ರು ಹಂಗಿರೋದಿಲ್ಲ. ಈಗ ನಮ್ಮ ಕಡೆಗೆ SDM ಅಂತಿದೆ, ಅಲ್ಲಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. SDM ಅಲ್ಲಿ ನಾರ್ಮಲ್ ಡೆಲಿವರಿಗೆ ಆಗದೇ ಇದ್ದ ಪಕ್ಷದಲ್ಲಿ ಮಾತ್ರ ಮಾಡ್ಕೋತಾರೆ. ನಾನು ಅದನ್ನೊಂದು ಆಸ್ಪತ್ರೆ ನೋಡಿದೆ, ಬಹಳ ಚೆನ್ನಾಗಿದೆ, ಧರ್ಮಸ್ಥಳ ಆಸ್ಪತ್ರೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾರೆ. ಕೆಲವ್ರು ಮಾತ್ರ ದುಡ್ಡಿನ ಆಸೆಗೆ ಸಿಜರೇನ್ ಮಾಡಿಬಿಡ್ತಾರೆ. ನೀವು ಅವ್ರಿಗೆ ಹೇಳ್ಬೇಕು, ನಿಮಗೆ ದುಡ್ಡು ಬೇಕಾದ್ರೆ ಕೊಡ್ತೀವಿ, ನಮ್ಮದು ನಾರ್ಮಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ. ಈ ಬೇರು ಮತ್ತು ಘೃತವನ್ನು ನೀವು ಸೇವನೆ ಮಾಡಿದ್ರೆ, ಬೇರು ಕಟ್ಕೊಳ್ಳೋದು ಡೆಲಿವರಿ ದಿವಸ 1 ತಿಂಗಳು ಘೃತ ಸೇವನೆ ಮಾಡೋದು ನಾರ್ಮಲ್ ಹೆರಿಗೆ. ಯಾಕಂದರೆ ಈ ಪ್ರಪಂಚದ ಸಂಪರ್ಕನೇ ಇಲ್ದಿರೋ ಪುಟ್ಟ ಮಕ್ಕಳಿಗೆ ನಾವು ಮೋಸ ಮಾಡಬಾರ್ದು. ಅದು ಸಣ್ಣ ಮಕ್ಕಳಿಗೆ ಮೋಸ ಮಾಡೋದಂದರೆ ದೇವ್ರಿಗೆ ಮೋಸ ಮಾಡ್ದಂಗೆ. ರಿಲ್ಯಾಕ್ಸ್, ಕಪಾಲಭಾತಿ ಮಾಡಿ ಚೆನ್ನಾಗಿ. ಇವತ್ತಿನ ವಿಚಾರವನ್ನು ಚೆನ್ನಾಗಿ ವರದಿ ಮಾಡಬೇಕು. ಮತ್ತು ಹೆಂಗಾರು ವರದಿ ಮಾಡಿಗಿಡ್ರಿ ಆಮೇಲೆ ಸರಿಯಾಗಿ. ಸ್ವಾಮೀಜಿ ಡಾಕ್ಟ್ರುಗಳಿಗೆಲ್ಲ ಸುಲಿಗೆ ಹಿತ್ತೀರ ಅಂದ್ಬಿಟ್ರು ಅಂತ ಹೇಳಿದ್ರೆ ಮತ್ತೇನು ಮಾಡೋದು? ಹಂಗಲ್ಲ, ನಾನು ಹೇಳಿದೆ ಕೆಲವೊಬ್ಬರು ಮಾತ್ರ. ಕುಂಬಳಕಾಯಿ ಕಳ್ಳ ಅಂದರೆ ಬೆನ್ನು ಮುಟ್ಕೊಂಡು ನೋಡಬಾರ್ದು. ರಿಲ್ಯಾಕ್ಸ್ ಮಾಡಿ ಚೆನ್ನಾಗಿ ಮಾಡಿ, ಚೆನ್ನಾಗಿ ಮಾಡಬೇಕು. ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ, ಇನ್ನೂ ಚೆನ್ನಾಗಿ. ರಿಲ್ಯಾಕ್ಸ್. ನೀವೇನು ಮಾಡಬೇಕಂದ್ರೆ ಕಿವಿಯಿಂದ ಕೇಳಿಸ್ಕೊಳ್ಬೇಕು, ಮತ್ತು ಅಭ್ಯಾಸನ ಕೂಡ ಮಾಡಬೇಕು. ನೀವೇನು ಮಾಡ್ತೀರ ಅಂದರೆ, ಏನಾದ್ರು ಹೇಳ್ತಾ ಇರ್ಬೇಕಾದ್ರೆ ಯಾವುದೋ ಕೂಡ ಒಂದು ಗಮನ ಕೊಟ್ಟು ಸುಮ್ಮನೆ ಕೂತ್ಬಿಡ್ತೀರ. ಹಾಗೆಲ್ಲ ಮಾಡಬಾರ್ದು. ಇದು ಕಪಾಲಭಾತಿ. ಇದರ ವೈಜ್ಞಾನಿಕತೆಯನ್ನು ಒಂದು ಟೈಮ್ ಎಷ್ಟಾಯಿತು? 6:53. ಇನ್ನು 2 ನಿಮಿಷ. ಕಪಾಲಭಾತಿ ಅಂದರೆ ನೋಡಿ, ನಮ್ಮ ಈ ಸ್ಕಿನ್ ಆಗಿರ್ಬೋದು, ಬೋನ್ಸ್ ಆಗಿರ್ಬೋದು, ಮಾಡ್ತಾ ಕೇಳಿ. ನರ್ವಸ್ ಸಿಸ್ಟಮ್ ಆಗಿರ್ಬೋದು, ನಮ್ಮ ಹೇರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಸೆಲ್ಸ್ಗಳಿಂದ ರಚನೆ ಆಗಿದ್ದಾವೆ. ಸೆಲ್ಸ್, ಸ್ಕಿನ್ ಸೆಲ್ಸ್, ಮಸಲ್ ಸೆಲ್ಸ್, ಬೋನ್ ಸೆಲ್ಸ್, ನರ್ವ್ ಸೆಲ್ಸ್ ಹೀಗೆಲ್ಲ ಕರೀತಾರೆ.